ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಅಭಿಮಾನೋತ್ಸವಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಅಪ್ಪು ಆರಾಧನೆಗೆ ಅಪರಂಜಿಯಂತಹ ಅಭಿಮಾನಿ ಸಮೂಹ ಸನ್ನದ್ಧವಾಗ್ತಿರೋವಾಗಲೇ ಕಿರಿ ರಾಜ್ಕುಮಾರ್ರಿಂದ ಒಂದು ಸೂಕ್ತ ಆದೇಶ ಹೊರಬಂದಿದೆ. ಆ ಆದೇಶವೇನು? ಅದನ್ನ ಪಾಲಿಸ್ತಾರ ಅಭಿಮಾನಿ ದೇವರುಗಳು. ಪವರ್ ಸ್ಟಾರ್ ಅಭಿಮಾನಿಗಳಿಗಾಗಿ ಪವರ್ಫುಲ್ ಸ್ಟೋರಿ ಇಲ್ಲಿದೆ ನೋಡಿ. ಅಪರಂಜಿಯಂತ ಅಭಿಮಾನಿಗಳಿಗೆ ಅಪ್ಪು ಆದೇಶ. ಜನ್ಮದಿನದ ಮುನ್ನ ರಾಜರತ್ನನಿಂದ ಬಂತು ಸಂದೇಶ. ದೊಡ್ಮನೆಯ ರಾಜರತ್ನ ಅಭಿಮಾನಿಗಳ ಪಾಲಿನ ಅಪರಂಜಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 44ನೇ ಬರ್ತ್ಡೇಗೆ ಇನ್ನೇನು ಕೆಲವೇ ಗಂಟೆ ಬಾಕಿ ಇದೆ. ಕಳೆದ 15ರಿಂದ 16 ವರ್ಷದಿಂದ ಅಭಿಮಾನಿಗಳು ದೊಡ್ಮನೆ ಮುಂದೆ ಮಾರ್ಚ್ 16ರ ರಾತ್ರಿಯಿಂದಲೇ ಜಮಾಯಿಸಿ ಜೈ ಜೈ ಅಪ್ಪು ಎಂದು ಅಭಿಮಾನದ ಮಂತ್ರಘೋಷವನ್ನ ಮೊಳಗಿಸುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಆದ್ರೆ ಈ ಬಾರಿ ಆ ಸಂಭ್ರಮ ಸಡಗರ ಕಟ್. ಈ ಆರ್ಡರ್ ಮಾಡಿರುವುದೇ ದೊಡ್ಮನೆಯ 4ನೇ ಕಟೌಟ್ ಪುನೀತ್ ರಾಜ್ಕುಮಾರ್. ಎಸ್, ಈ ಬಾರಿ ಪುನೀತ್ ಹಳೆಯ ಸಡಗರ ಸಂಭ್ರಮದ ಸಂಪ್ರದಾಯಕ್ಕೆ ಯತಿಶ್ರೀ ಹಾಡಿ ಹೊಸ ರೀತಿಯ ಸೆಲೆಬ್ರೇಷನ್ಗೆ ಚಾಲನೆ ನೀಡಿದ್ದಾರೆ. ನಿಮ್ಮ ಆಗಮನವೇ ನನಗೆ ದೊಡ್ಡ ಉಡುಗೊರೆ ಎಂದ ಅಪ್ಪು. ಇನ್ಮುಂದೆ ಅಪ್ಪುಗಾಗಿ ಕೇಕ್, ಹಾರ, ಹೂಗುಚ್ಛ ತರೋದು ತಪ್ಪು. ಪ್ರತಿ ವರ್ಷ ಅಭಿಮಾನಿಗಳು ಮಾರ್ಚ್ 16ನೇ ತಾರೀಕು ಬಂದು ನೆಚ್ಚಿನ ನಟನನ್ನ ಕಂಡು ಪುಳಕಿತರಾಗಿ ಜೈ ಜೈ ಅನ್ನುತ್ತಿದ್ರು. ಆದ್ರೆ ಈ ಬಾರಿ ನೈಟ್ ಅಪ್ಪು ಉತ್ಸವಕ್ಕೆ ಸ್ವತಃ ಪುನೀತ್ ರಾಜ್ಕುಮಾರ್ ಅವರೇ ಬ್ರೇಕ್ ಹಾಕಿದ್ದಾರೆ. ಕಾರಣ, ಅಪ್ಪು 16ನೇ ತಾರೀಖ್ ನೈಟ್ ಮನೆಯಲ್ಲಿ ಇರದೇ ಇರುವ ಕಾರಣ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಾನು 16ರ ರಾತ್ರಿ ಇರೋದಿಲ್ಲ, ದಯಮಾಡಿ ರಾತ್ರಿ ಬರಬೇಡಿ, ಬೆಳಿಗ್ಗೆ ಬನ್ನಿ ಎಂದಿದ್ದಾರೆ. ನೈಟ್ನ ಇರೋದಿಲ್ಲ ಅನ್ನೋ ಮಾಹಿತಿಯ ಜೊತೆಗೆ ಮತ್ತೊಂದು ಮನವಿಯನ್ನ ಪವರ್ಫುಲ್ ಫ್ಯಾನ್ಸ್ಗಳಿಗೆ ಮಾಡಿಕೊಂಡಿದ್ದಾರೆ. ದಯಮಾಡಿ ಈ ಬಾರಿ ನನ್ನನ್ನ ನೋಡೋಕೆ ಬರೋ ಅಭಿಮಾನಿಗಳು ಹಾರ, ಹೂಗುಚ್ಛ, ಕೇಕ್ ಇತ್ಯಾದಿಗಳನ್ನ ತರಬೇಡಿ. ಇದಕ್ಕೆ ಖರ್ಚು ಮಾಡುವ ಹಣವನ್ನ ಒಳ್ಳೆಯ ಕೆಲಸಕ್ಕೆ ಅಥವಾ ನಿಮ್ಮ ಸ್ವಂತ ಕಾರ್ಯಕ್ಕೆ ಬಳಸಿ. ನಿಮ್ಮ ಆಗಮನವೇ ನನಗೆ ದೊಡ್ಡ ಉಡುಗೊರೆ ಎಂದು ಕೈ ಮುಗಿದಿದ್ದಾರೆ. 16ನೇ ತಾರೀಕು ರಾತ್ರಿ ನಾನು ಊರಲ್ಲಿರಲ್ಲ, 17ನೇ ತಾರೀಕು ಬೆಳಿಗ್ಗೆ ಬರ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು 16ನೇ ತಾರೀಕು ಮನೆ ಹತ್ರ ಬರಕ್ಕೆ ಹೋಗ್ಬಿಡಿ, ನಾನಿರಲ್ಲ. ಒಂದು ವಿಷಯ. ಆಮೇಲೆ ಇನ್ನೊಂದೇನೆಂದ್ರೆ, ಎಲ್ಲ ನನ್ನ ಪ್ರೀತಿಯ ಅಭಿಮಾನಿಗಳಲ್ಲಿ ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾರ, ಕೇಕ್ ಮತ್ತೆ ಹೂವಿನ ಗುಚ್ಛ ಇದನ್ನ ತರೋದನ್ನ ಅವಾಯ್ಡ್ ಮಾಡ್ಬಿಡಿ. ನೀವು ಎಲ್ಲಿಂದ ಬಂದು ನನ್ನ ನೋಡ್ಕೊಂಡು ಹೋಗೋದೇ ನನಗೆ ದೊಡ್ಡ ಉಡುಗೊರೆ. ಇದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಆ ಪ್ರೀತಿ ವಿಶ್ವಾಸನೇ ನನಗೆ ಕೊಡುವಂತ ದೊಡ್ಡ ಗಿಫ್ಟ್. ನಿಜಕ್ಕೂ ಅಪ್ಪು ಮಾಡಿರುವ ಮನವಿಯಲ್ಲಿ ಒಂದು ಅರ್ಥವಿದೆ. ಕೇಕ್, ಹಾರ ಅಥವಾ ಗಿಫ್ಟ್ಗಳಿಗೆ ಖರ್ಚು ಮಾಡುವ ಬದಲು ಕನ್ನಡ ಸಿನಿಮಾ ನೋಡಿದ್ರೆ ಚಿತ್ರರಂಗ ಉಳಿಯುತ್ತೆ, ಅಥವಾ ಅದೇ ದುಡ್ಡನ್ನ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರೆ ಇನ್ನೂ ಒಳ್ಳೆಯ ವಿಷಯ. ಫೈನಲ್ ಆಗಿ ಅಪ್ಪು ಮನವಿಗೆ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಸ್ಪಂದಿಸ್ತಾರೆ ಕಾದು ನೋಡ್ಬೇಕು.